ನೀವು ಮಂತ್ರಾಲಯಕ್ಕೆ ಹೋಗಿದ್ದೀರಾ? ಅಲ್ಲಿನ ರಥೋತ್ಸವವನ್ನು ನೋಡಿದ್ದೀರಾ? ಹಾಗಾದರೆ ನಿಮಗೊಂದು ಪ್ರಶ್ನೆ. ಭಾರತದ ಮೇಲಿರುವ ಮೂರ್ತಿ ಯಾರದು? 90% ಜನ ಇದಕ್ಕೆ ತಪ್ಪು ಉತ್ತರ ಕೊಡ್ತಾರೆ. ಮಠದ ಧರ್ಮಶಾಸ್ತ್ರದ ಪ್ರಕಾರ ಅಲ್ಲಿರುವುದು ನಿಜವಾದ ಮೂರ್ತಿ ಯಾರದು ಅಂತ ಈ ಎರಡು ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಭಕ್ತರೇ, ಮಂತ್ರಾಲಯದಲ್ಲಿ ಪ್ರತಿನಿತ್ಯ ಸಂಜೆ ನಡೆಯುವ ಆ ಭವ್ಯ ರಥೋತ್ಸವದ ಮೇಲೆ ಕುಳಿತು ದರ್ಶನ ಕೊಡುವ ಆ ಉತ್ಸವ ಮೂರ್ತಿ ನಿಜಕ್ಕೂ ಯಾರದು ಗೊತ್ತಾ? ಬಹಳಷ್ಟು ಭಕ್ತರು ಅಂದುಕೊಂಡಂತೆ ಅದು ರಾಘವೇಂದ್ರ ಸ್ವಾಮಿಗಳ ಮೂರ್ತಿ ಖಂಡಿತ ಅಲ್ಲ. ಹಾಗಾದರೆ ಆ ರಥದ ಮೇಲಿರುವ ಆ ಒಂದು ದಿವ್ಯ ಮೂರ್ತಿ ಯಾರದು? ಅದರ ಹಿಂದಿರುವ ಅಸಲಿ ರಹಸ್ಯವೇನು? ಈ ವಿಡಿಯೋದಲ್ಲಿ ನೋಡೋಣ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಭಕ್ತರ ಕಲ್ಪವೃಕ್ಷ ಕಾಮಧೇನು ಎನಿಸಿಕೊಂಡಿರುವ ಮಂತ್ರಾಲಯದ ಕಲಿಯುಗದ ಕಲ್ಪತರು ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಮಹಿಮೆ ಅಪಾರ. ಮಂತ್ರಾಲಯಕ್ಕೆ ಹೋದ ಪ್ರತಿಯೊಬ್ಬ ಭಕ್ತನಿಗೂ ಅಲ್ಲಿನ ತುಂಗಾ ನದಿ ತೀರ, ಪವಿತ್ರ ಮೃತ್ತಿಕಾ ಬೃಂದಾವನ ಎಷ್ಟು ನೆಮ್ಮದಿ ನೀಡುತ್ತದೆಯೋ ಅಷ್ಟೇ ರೋಮಾಂಚನ ನೀಡುವುದು ಅಲ್ಲಿನ ಪ್ರತಿನಿತ್ಯ ಸಂಜೆ ನಡೆಯುವ ದಿವ್ಯ ರಥೋತ್ಸವ. ಆದರೆ ಭಕ್ತರೇ, ನೀವು ಎಂದಾದರೂ ಯೋಚಿಸಿದ್ದೀರಾ? ಮಂತ್ರಾಲಯದ ಆ ಚಿನ್ನದ ರಥ ಅಥವಾ ಬೆಳ್ಳಿಯ ರಥದ ಮೇಲೆ ಕುಳಿತು ಭಕ್ತರಿಗೆ ದರ್ಶನ ಕೊಡುವ ಆ ಉತ್ಸವ ಮೂರ್ತಿ ಯಾರದು? ರಾಯರ ಬೃಂದಾವನದ ಮುಂದೆ ನಡೆಯುವ ಈ ದಿವ್ಯ ರಥೋತ್ಸವದ ಹಿಂದಿರುವ ಧಾರ್ಮಿಕ ರಹಸ್ಯವೇನು? ಬನ್ನಿ, ಇವತ್ತಿನ ಈ ದಿವ್ಯ ಕಥೆಯಲ್ಲಿ ಮಂತ್ರಾಲಯದ ರಥಸೇವೆಯ ಇಂಚಿಂಚು ಭಕ್ತಿಯ ಹಿಂದಿರುವ ರಹಸ್ಯ ತಿಳಿಯೋಣ. ಮಂತ್ರಾಲಯದಲ್ಲಿ ರಥೋತ್ಸವ ಸುಮ್ಮನೆ ಆರಂಭವಾಗುವುದಿಲ್ಲ. ಸಂಜೆ ಸೂರ್ಯ ಮುಳುಗುವ ಹೊತ್ತಿಗೆ ಮಠದಲ್ಲಿ ಒಂದು ದಿವ್ಯ ವಾತಾವರಣ ಸೃಷ್ಟಿಯಾಗುತ್ತದೆ. ರಥೋತ್ಸವದ ಆರಂಭಕ್ಕೆ ಮುನ್ನ ಮಂತ್ರಾಲಯದ ಮಠದ ಪೀಠಾಧಿಪತಿಗಳಾದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಬಳಿ ಒಂದು ಮಹತ್ವದ ಪೂಜೆಯನ್ನು ನೆರವೇರಿಸುತ್ತಾರೆ. ಅದುವೇ ಮಠದ ಮುಖ್ಯ ಆರಾಧ್ಯ ದೇವರಾದ ಶ್ರೀ ಮೂಲರಾಮರ ದೇವರಿಗೆ ಶ್ರೀರಾಮಚಂದ್ರ ಮೂರ್ತಿ ಸಲ್ಲಿಸುವ ವಿಶೇಷ ಪೂಜೆ. ಈ ಮೂಲ ದೇವರ ವಿಗ್ರಹ ಅತ್ಯಂತ ಪುರಾತನವಾದದ್ದು. ಸ್ವಂತ ಚತುರ್ಮುಖ ಬ್ರಹ್ಮನಿಂದ ಪೂಜಿಸಲ್ಪಟ್ಟ ನಂತರ ವಿಶಾಖು ವಂಶ ಶ್ರೀರಾಮಚಂದ್ರ ಹನುಮಂತ ಮಧ್ವಾಚಾರ್ಯ ಮೂಲಕ ಹರಿದು ಬಂದು ಇಂದು ರಾಯರ ಮಠದಲ್ಲಿದೆ. ಈ ಮೂಲರಾಮರ ದೇವರಿಗೆ ವಿಶೇಷ ಮಹಾಮಂಗಳಾರತಿ ಬೆಳಗಿದ ನಂತರವೇ ರಥೋತ್ಸವಕ್ಕೆ ಚಾಲನೆ ಸಿಗುತ್ತದೆ. ಅಲ್ಲಿಯವರೆಗೂ ರಥ ಕದಲುವುದಿಲ್ಲ. ಇದು ರಾಯರು ತಮ್ಮ ಆರಾಧ್ಯ ದೈವಕ್ಕೆ ನೀಡುವ ಪರಮ ಗೌರವ. ಮೂಲರಾಮನ ಪೂಜೆಯಾದ ತಕ್ಷಣ ಇಡೀ ಮಂತ್ರಾಲಯದ ಆವರಣ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಜಯಘೋಷಣೆಯಿಂದ ಮೊಳಗುತ್ತದೆ. ಆಗ ರಥದ ಮಧ್ಯದಲ್ಲಿ ಅತ್ಯಂತ ಸುಂದರವಾದ ಉತ್ಸವ ಮೂರ್ತಿಯನ್ನು ತಂದು ಪ್ರತಿಷ್ಠಾಪಿಸಲಾಗುತ್ತದೆ. ಇಲ್ಲಿ ನಾವು ಮುಖ್ಯವಾದ ಒಂದು ಸತ್ಯವನ್ನು ತಿಳಿಯಬೇಕು. ಬಹಳಷ್ಟು ಜನ ರಥದ ಮೇಲೆ ರಾಯರ ಮೂರ್ತಿ ಇದೆ ಎಂದು ಕೊಳ್ಳುತ್ತಾರೆ. ಆದರೆ ಶಾಸ್ತ್ರೋಕ್ತವಾಗಿ ರಥದ ಮೇಲಿರುವುದು ರಾಯರ ಮೂರ್ತಿಯಲ್ಲ, ಬದಲಿಗೆ ಅಲ್ಲಿರುವುದು ಶ್ರೀ ಪ್ರಹ್ಲಾದರಾಜರ ಉತ್ಸವ ಮೂರ್ತಿ ಮಾತ್ರ. ಹೌದು, ಚಿನ್ನ ಅಥವಾ ಬೆಳ್ಳಿಯ ಹೊಳಪಿನಲ್ಲಿ ಕಂಗೊಳಿಸುವ ಬಾಲ ಪ್ರಹ್ಲಾದರ ಮೂರ್ತಿಯನ್ನು ಮಾತ್ರ ರಥದ ಮಧ್ಯದಲ್ಲಿ ಇಟ್ಟು ಪೂಜಿಸಲಾಗುತ್ತದೆ. ನಿಮಗೆ ಗೊತ್ತೇ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂಲ ಅವತಾರವೇ ಭಕ್ತ ಪ್ರಹ್ಲಾದ. ಕೃತಯುಗದಲ್ಲಿ ಹಿರಣ್ಯಕಶಿಪುವಿನ ಮಗನಾಗಿ ಹುಟ್ಟಿ ನರಸಿಂಹ ದೇವರನ್ನು ಒಲಿಸಿಕೊಂಡ ಆ ಪುಟ್ಟ ಬಾಲಕ ಪ್ರಹ್ಲಾದನೇ ಮುಂದೆ ರಾಯರಾಗಿ ಅವತರಿಸಿದ್ದು. ರಾಯರು ಸ್ವಂತ ಶರೀರರಾಗಿ ಬೃಂದಾವನದಲ್ಲಿ ನೆಲೆಸಿರುವುದರಿಂದ ಅವರದೇ ಆದ ಪ್ರತ್ಯೇಕ ಉತ್ಸವ ಮೂರ್ತಿ ರಥವನ್ನೇರುವುದಿಲ್ಲ. ಬದಲಿಗೆ ತಮ್ಮ ಮೂಲ ಸ್ವರೂಪವಾದ ತಮಗೆ ಅತ್ಯಂತ ಪ್ರಿಯನಾದ ಹರಿಯ ಪರಮಭಕ್ತ ಬಾಲ ಪ್ರಹ್ಲಾದ ಉತ್ಸವ ಮೂರ್ತಿಯನ್ನೇ ರಥದಲ್ಲಿ ಕೂರಿಸಿ ಉತ್ಸವ ಮಾಡಲಾಗುತ್ತದೆ. ತನ್ನ ಪೂರ್ವಾವತಾರಕ್ಕೆ ಗೌರವ ಸಲ್ಲಿಸುವ ಹಾಗೂ ಭಕ್ತರಿಗೆ ಭಕ್ತಿಯ ಆಳವನ್ನು ಸಾರುವ ರಾಯರ ಈ ಲೀಲೆ ನಿಜಕ್ಕೂ ಅದ್ಭುತ. ರಾಯರು ಭಕ್ತರ ಕಷ್ಟಗಳನ್ನು ಆಲಿಸಲು, ಅವರ ರಥಸೇವೆಯನ್ನು ಸ್ವೀಕರಿಸಲು ತಾವೇ ಸ್ವಂತ ಉತ್ಸವ ಮೂರ್ತಿಯ ರೂಪದಲ್ಲಿ ರಥವನ್ನೇರಿ ಬರುತ್ತಾರೆ ಎಂಬುದು ಭಕ್ತರ ದೃಢ ನಂಬಿಕೆ. ಮೂರ್ತಿಗಳ ಪ್ರತಿಷ್ಠಾಪನೆ ಮುಗಿಯಿತು. ಈಗ ರಥೋತ್ಸವ ಶುರುವಾಗುವ ಕ್ಷಣ. ಮಂತ್ರಾಲಯದಲ್ಲಿ ಭಕ್ತರ ಶ್ರದ್ಧೆ ತಕ್ಕಂತೆ ವಿವಿಧ ರಥಗಳಿವೆ. ಬೆಳ್ಳಿ ರಥ, ಚಿನ್ನದ ರಥ ಹಾಗೂ ನವರತ್ನ ರಥ, ಸಾಲಾಗಿ ನಿಂತ ಆನೆಗಳು, ಮಠದ ಮಂಗಳ ವಾದ್ಯಗಳು ಮುನ್ನಡೆಯುತ್ತಿದ್ದರೆ ನೂರಾರು ಭಕ್ತರು ಭಕ್ತಿಯಿಂದ ರಥದ ಹಗ್ಗವನ್ನು ಎಳೆಯುತ್ತಾರೆ. ಕಣ್ತುಂಬಿಕೊಳ್ಳುವ ಆ ಕ್ಷಣವನ್ನು ಒಮ್ಮೆ ಕಲ್ಪಿಸಿಕೊಳ್ಳಿ.
ರಥದ ಮೇಲೆ ಪ್ರಹ್ಲಾದ ರಾಜರು ಮಂದಹಾಸ ಬೀರುತ್ತ ಸಾಗುತ್ತಿದ್ದರೆ ಇಕ್ಕೆಲಗಳಲ್ಲಿ ನಿಂತ ಭಕ್ತರು ಪುನೀತರಾಗುತ್ತಾರೆ. ರಾಯರ ಬೃಂದಾವನದ ಪ್ರದಕ್ಷಿಣೆ ಹಾಕುವ ಈ ರಥವನ್ನು ಕಣ್ಣಾರೆ ಕಂಡರೆ ಜನ್ಮದ ಪಾಪಗಳು ಕರಗಿ ಹೋಗುತ್ತವೆ ಎಂದು ನಂಬಿಕೆ. ರಾಯರು ಬೃಂದಾವನಸ್ಥರಾಗಿದ್ದರು. ಈ ರಥಸೇವೆಯ ಮೂಲಕ ಪ್ರತಿನಿತ್ಯ ಭಕ್ತರ ನಡುವೆ ಸಂಚರಿಸುತ್ತಾರೆ. ಭಕ್ತರೇ, ಮಂತ್ರಾಲಯದ ರಥೋತ್ಸವ ಕೇವಲ ಒಂದು ಆಚರಣೆಯಲ್ಲ, ಅದು ಹರಿ ಮತ್ತು ಗುರುವಿನ ಮಿಲನ. ಪ್ರಹ್ಲಾದ ರಾಜ ಭಕ್ತಿ ಹಾಗೂ ರಾಯರ ಕರುಣೆ ಒಟ್ಟಿಗೆ ರಥದ ಮೇಲೆ ಬಂದು ಭಕ್ತರನ್ನು ಆಶೀರ್ವದಿಸುವ ದಿವ್ಯ ಸಮಯ. ಇನ್ಮುಂದೆ ನೀವು ಮಂತ್ರಾಲಯಕ್ಕೆ ಹೋದಾಗ ಸಂಜೆ ರಥೋತ್ಸವದಲ್ಲಿ ಆ ಮೂರ್ತಿಯನ್ನು ನೋಡಿದಾಗ ಇದು ರಾಯರ ಮೂಲ ಅವತಾರ ಪ್ರಹ್ಲಾದ ರಾಜರ ಮೂರ್ತಿ ಎಂಬ ಸತ್ಯ ನಿಮಗೆ ನೆನಪಿಗೆ ಬರಲಿ. ರಥದಲ್ಲಿರುವ ಪ್ರಹ್ಲಾದ ರಾಜರಿಗೂ ಮತ್ತು ಬೃಂದಾವನಸ್ಥರಾದ ನಮ್ಮ ಪ್ರೀತಿಯ ರಾಯರಿಗೂ ಕೈಮುಗಿದು ಧನ್ಯರಾಗಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುರಾಯರು ನಿಮ್ಮೆಲ್ಲರ ಸಂಕಷ್ಟಗಳನ್ನು ದೂರ ಮಾಡಲಿ, ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಂದು ಪ್ರಾರ್ಥಿಸುತ್ತಾ, ಈ ಕಥೆ ನಿಮಗೆ ಇಷ್ಟವಾದರೆ ಭಕ್ತಿಯಿಂದ ಕಾಮೆಂಟ್ ಬಾಕ್ಸಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ. ಇನ್ನೂ ಹಲವು ರಾಯರ ಕಥೆಗಳನ್ನು ನಮ್ಮ ಚಾನಲ್ನಲ್ಲಿ ನೋಡಬಹುದು. ಹಾಗೆ ಕರ್ನಾಟಕದ ಇತಿಹಾಸ ಹಾಗೂ ಗಣ್ಯ ವ್ಯಕ್ತಿಗಳ ಇಂಟರ್ವ್ಯೂ ಕೂಡ ನಮ್ಮ ಚಾನಲ್ನಲ್ಲಿ ನಡೆಯುತ್ತದೆ. ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹಿಸಿ, ನಿಮ್ಮ ಆಪ್ತರೊಡನೆ ಹಂಚಿಕೊಳ್ಳಿ.